ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ನಾವಿವತ್ತಿನ ನಮ್ಮ ವ್ಲಾಗಲ್ಲಿ ಒಬ್ಬರು ರಿಯಲ್ ಲೈಫ್ ಹೀರೋನನ್ನು ಮೀಟ್ ಆಗಲಿಕ್ಕಿದ್ದೇವೆ. ಸೆಮಿಸ್ಟರ್ ರಜೆಯಲ್ಲಿ ಮನೆಯಲ್ಲಿ ಸುಮ್ಮನೆ ಕೂತಿರ್ಬೇಕಾದ್ರೆ ನನ್ನ ಮಾವ 2 ದಿನ ಮಾಡಿದ ಕೆಲಸ ಉಂಟು ಬರ್ತೀಯಾ ಅಂತ ಕೇಳಿದ್ರು. ನಮಗೆ ಕೆಲಸ ಇದ್ದದ್ದುಂಟಲ್ಲ ಪುತ್ತೂರಿನ ಮಾಧವ ಪ್ರಭುಗಳ ಮನೆಯಲ್ಲಿ. 2 ದಿನದ ಮಾಡಿದ ಕೆಲಸಕ್ಕೆ ಅಂತ ಹೋದ ನಾವು 3-4 ದಿನ ಅಲ್ಲಿ ಕೆಲಸ ಮಾಡಿದ್ದೇವೆ. ನಾವು ಕೆಲಸ ಮುಗಿಸಿ ಹೊರಡಬೇಕಾದ್ರೆ ಉಂಟಲ್ಲ, ನಮಗೆ ಸುಮಾರು ಪೆನ್ ಹಾಗೆ ಒಂದು ಹೈಲೈಟರ್ ಅನ್ನು ಕೊಟ್ಟು ಕಳಿಸಿದ್ರು. ಹಾಗೆ ನಮ್ಮ ಅಂಗಡಿ ಇರೋದು ದರ್ಬೆಯಲ್ಲಿ ಒಮ್ಮೆ ಬನ್ನಿ ಅಂತ ಹೇಳಿದ್ರು. ಬರಿಗೈಯಲ್ಲಿ ಹೋಗುದಷ್ಟು ಸರಿಯಾಗೋದಿಲ್ಲ ಅಂತ ಹೇಳಿ ಏನಾದರೂ ಕೊಡಬೇಕು ಅಂತ ಸ್ಕೆಚಿಂಗ್ ಮಾಡಲಿಕ್ಕೆ ಕೂತೆ. ಗಮ್ಮತ್ ಅಂತ ಹೇಳಿದ್ರು ಉಂಟಲ್ಲ, ನಾ ಸ್ಕೆಚ್ ಮಾಡಿದ್ದು ಅವರು ಕೊಟ್ಟ ಪೆನ್ನಲ್ಲಿ. ಸ್ಕೆಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೀದಾ ಕಾಲೇಜಿಗೆ ಹೋದೆ. ಕಾಲೇಜಿಂದ ಬರ್ತಾ ಆನ್ ದಿ ವೇ ಕೊಟ್ಟು ಬರು ಅಂತ ಅಂದ್ಕೊಂಡೆ. ಆದರೆ ಡ್ರಾಯಿಂಗ್ಗೆ ಸ್ವಲ್ಪ ಪೆನ್ಸಿಲ್ ಟಚ್ ಕೊಡು ಅಂತ ಹೇಳಿ ದರ್ಬೆಯಲ್ಲಿ ಸ್ಟೇಷನರಿ ಐಟಮ್ಸ್ ತಗೊಂಡೆ. ಆದರೆ ಅವತ್ತು ಕಟ್ಟಿಗೆ ಹೊಡೆಯವರು ಮನೆಗೆ ಬಂದಿದ್ದರಿಂದ ಅಮ್ಮ ಅವರಿಗೆ ಚಾಕೆ ಅಂತ ಹಿಡ್ಕೊಂಡು ಬಾ ಅಂತ ಹೇಳಿದರು. ಹಾಗೆ ಸೀದಾ ಮನೆಗೆ ಬಂದೆ. ಡ್ರಾಯಿಂಗನ್ನು ಅಪ್ಡೇಟ್ ಮಾಡಿಕೊಂಡು ಕಾಲೇಜಿಗೆ ಹೋಗಬೇಕಾದ್ರೆ ಅವರ ಶಾಪಿಗೆ ಹೋದೆ. ಅವರ ಶಾಪ್ ಇರೋದು ಪುತ್ತೂರಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಸಿಗುವ ಕೂರ್ನಾಟಕದಲ್ಲಿ. ಅವರ ಅಂಗಡಿ ಎದುರಿನ ಕಂಬದಲ್ಲಿ ಉಂಟಲ್ಲ, ಕೆಂಪು ಕಲರ್ ಒಂದು ಪೋಸ್ಟ್ ಬಾಕ್ಸ್ ನೇತಾಡಿಕೊಂಡು ಉಂಟು. ಇವರ ಕೆಲಸಕ್ಕೆ ಮೆಚ್ಚಿ ಉಂಟಲ್ಲ, ಕಲರ್ಸ್ ಕನ್ನಡದವರು ಕಲರ್ಸ್ ಕನ್ನಡಿಗ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ನಾನು ಮಾಡಿರೋ ಪೆನ್ಸಿಲ್ ಸ್ಕೆಚ್ ಅವರಿಗೆ ಕೊಟ್ಟಾಗ ಅವರಿಗೆ ತುಂಬ ಖುಷಿ ಆಯಿತು. ನನಗಿಂತ ಮೊದಲು ಅವರಿಗೆ ಸಿಕ್ಕಿದಂತಹ ಪೆನ್ಸಿಲ್ ಸ್ಕೆಚ್ಗಳನ್ನು ನನಗೆ ತೋರಿಸಿದರು. ಹಾಗೆ ಅವರ ಬಗ್ಗೆ ಇದ್ದಂತಹ ಪೇಪರ್ ಕಟ್ಟಿಂಗ್ಸ್ ಹಾಗೆ ಮ್ಯಾಗಝಿನ್ಸ್ಗಳನ್ನೆಲ್ಲ ತೋರಿಸಿದರು. ಪುತ್ತೂರಿನಲ್ಲಿ ಕಲಿಯುವ ತುಂಬ ಮಕ್ಕಳಿಗೆ ಹೆಲ್ಪ್ ಮಾಡಿರುವ ಇವರು ತುಂಬ ಜನರಿಗೆ ಮಾದರಿಯಾಗಿದ್ದಾರೆ. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.